ವೆರಿ ಗುಡ್ ಈವ್ನಿಂಗ್. 2024ರ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಎದುರಿಸುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಏನಪ್ಪ ಅಂದರೆ ಜೀವಶಾಸ್ತ್ರದ ಒಂದಷ್ಟು ಪ್ರಶ್ನೆಗಳನ್ನು ನಾನೀಗ ಮಾಡ್ತಾ ಇದ್ದೀನಿ. ವೆರಿ ವೆರಿ ಇಂಪಾರ್ಟೆಂಟ್ ಅಂಥದ್ದು ಕ್ವಶನ್ಸನ್ನು ಡಿಸ್ಕಸ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಆಲ್ರೆಡಿ 8th, 9th, 10th ಸ್ಟ್ಯಾಂಡರ್ಡ್ನ ಸೈನ್ಸ್ MCQಗಳು ನನ್ನ ಪ್ಲೇ ಲಿಸ್ಟಲ್ಲಿ ಅವೈಲೇಬಲ್ ಇದ್ದಾವೆ. ಟೈಟಲ್ ಬೇರೆ ಬೇರೆ ಇರ್ಬೋದು, ಆದರೆ ಟೈಟಲ್ ನೋಡಬೇಡ್ರಿ. ಭೂ ಆಯ್ಕೆ ಮಾದರಿ ಪ್ರಶ್ನೆಗಳನ್ನು, ಆಮೇಲೆ ಏನಪ್ಪ ಅಂದರೆ ಪ್ರತಿ ಚಾಪ್ಟರ್ನ ಮೇಲೆ ಮಾಡಿದಂಥ ವಿಡಿಯೋಗಳನ್ನು ನೋಡಿಕೊಂಡು ನಿಮ್ಮ ಪರೀಕ್ಷಾ ತಯಾರಿಯನ್ನು ಉತ್ತಮವಾಗಿ ಮಾಡ್ಬೋದು, ಹೆಚ್ಚು ಸ್ಕೋರನ್ನು ಗಳಿಸ್ಕೊಳ್ಬೋದು ಅಂತ ಹೇಳ್ತಾ, ಹೌದಾ, ಈ ಕ್ವಶನ್ಸು ಕೇವಲ CAR-TET ಅಷ್ಟೇ ಅಲ್ಲದೆ ನಿಮ್ಮ ಮುಂದೆ ಬರ್ತಕ್ಕಂಥ GPSTR, VAO, PDO, KS ಇಂಥ ಪರೀಕ್ಷೆಗಳಿಗೂ ಉಪಯೋಗಕಾರಿಯಾಗಿದ್ದಾವೆ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗಾದರೆ ಇವತ್ತು ನಾವು ಡಿಸ್ಕಸ್ ಮಾಡುತ್ತಿರುವಂಥ ಪ್ರಶ್ನೆಗಳು ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳು, ಹೌದಾ. ಅದರಲ್ಲಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಏನಪ್ಪ ಅಂದರೆ ಒಂದು ಪ್ರತಿಪಾದನೆ ಮತ್ತು ಸಮರ್ಥನೆಯನ್ನು ನೀಡ್ತಕ್ಕಂಥ ಒಂದು ಪ್ರಶ್ನೆಯನ್ನು ನೀಡಿದ್ದಾರೆ. ಪ್ರತಿಪಾದನೆ ಎ ಏನಿದೆ ನೋಡ್ರಿ. ಹಗಲಿನಲ್ಲಿ ಸಸ್ಯಗಳು ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡುವುದಿಲ್ಲ. ಸಮರ್ಥನೆ ಆರ್, ಉಸಿರಾಟದ ಸಮಯದಲ್ಲಿ ಉತ್ಪತ್ತಿಯಾದಂಥ ಕಾರ್ಬನ್ ಡೈಆಕ್ಸೈಡನ್ನು ದ್ವಿತೀಯ ಸಂಶ್ಲೇಷಣೆಗೆ ಉಪಯೋಗಿಸಲಾಗುತ್ತದೆ ಅಂತ ಕ್ವಶನ್ ಕೇಳಿದ್ದಾರೆ. ಹಾಗಾದರೆ ನೋಡ್ರಿ, ಒಂದು ಅರ್ಥದಲ್ಲಿ ಹಗಲಿನಲ್ಲಿ ಸಸ್ಯಗಳು ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡೋದಿಲ್ಲ ಅಂತ ನಮ್ಗೆ ಅನಿಸ್ತದೆ. ಯಾಕಂದರೆ ಹಗಲಿನ ಹೊತ್ತಿನಲ್ಲಿ ದ್ವಿತೀಯ ಸಂಶ್ಲೇಷಣೆಯನ್ನು ನಡೆಸ್ತಾವೆ, ಕಾರ್ಬನ್ ಡೈಆಕ್ಸೈಡನ್ನು ಬಳಸ್ಕೊಳ್ತಾವೆ, ಅದಕ್ಕೆ ಬಿಡುಗಡೆ ಮಾಡೋದಿಲ್ಲ ಅಂತ ಅನ್ನಿಸಿದ್ರು ಅದು ಪೂರ್ಣ ಸ್ಟೇಟ್ಮೆಂಟ್ ಕರೆಕ್ಟ್ ಅಲ್ಲ. ಯಾಕಲ್ಪ ಅಂದರೆ ನಾವು ಉಸಿರಾಟ ಕ್ರಿಯೆಯನ್ನು ನಡೆಸ್ತಾ ಇದ್ದೀವಿ ಅಂದರೆ ಪೂರ್ಣ ಪ್ರಮಾಣದಲ್ಲಿ ಆಮ್ಲಜನಕವನ್ನು ಒಳ ತೆಗೆದುಕೊಂಡು ಪೂರ್ಣ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡನ್ನಷ್ಟೇ ಹೊರ ಹಾಕ್ತಾ ಇದ್ದೀವಿ ಅಂತಲ್ಲ, ಹೌದಾ. ನಾವು ಆಮ್ಲಜನಕವನ್ನು ತೆಗೆದುಕೊಳ್ಳಬೇಕಾದ್ರೆ ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಂದಿರ್ತದೆ. ಆಮೇಲೆ ಹೊರಗಡೆ ಕಾರ್ಬನ್ ಡೈಆಕ್ಸೈಡನ್ನು ಹೊರ ಹಾಕ್ತಿರ್ತೀವಲ್ಲ ಉಸಿರಾಟ ಕ್ರಿಯೆಯಲ್ಲಿ, ಉಚ್ಛ್ವಾಸ ಮತ್ತು ನಿಶ್ವಾಸಕ್ಕೆ ಇರಲಿ, ಕಾರ್ಬನ್ ಡೈಆಕ್ಸೈಡ್ ಹೊರ ಹಾಕಬೇಕಾದ್ರೆ ಪೂರ್ಣ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೊರ ಹೋಗ್ತದಂತಲ್ಲ, ಅದರ ಜೊತೆ ಸ್ವಲ್ಪ ಪ್ರಮಾಣದಲ್ಲಿ ಆಮ್ಲಜನಕ ಪರ್ಸೆಂಟೇಜ್ ವೈಸ್ ನಮ್ಮ ದೇಹ ವಿಸರಣೆ ಮಾಡ್ಕೊಳ್ಳುವಂಥ ಕೆಪಾಸಿಟಿಗೆ ಅನುಗುಣವಾಗಿ ಆಕ್ಸಿಜನ್ನ ಪಡ್ಕೊಳ್ತೀವಿ, ಕಾರ್ಬನ್ ಡೈಆಕ್ಸೈಡನ್ನ ಹೊರ ಹಾಕ್ತೀವಿ. ಹಾಗಾಗಿ ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆ ನಡೆಸ್ತಾ ಇದ್ದಾವೆ ಅಂದರೆ ಪೂರ್ಣ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡನ್ನ ಹಿರ್ಕೊಂಡಿದ್ದಾವಂತ ಅರ್ಥ ಅಲ್ಲ, ಪೂರ್ಣ ಪ್ರಮಾಣದಲ್ಲಿ ಆಮ್ಲಜನಕವನ್ನು ಬಿಡುಗಡೆ ಮಾಡಿದಾವಂತ ಅರ್ಥ ಅಲ್ಲ. ಸ್ವಲ್ಪ ಪ್ರಮಾಣದಲ್ಲಿ ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಏನಾಗಿರ್ಬೋದು, ಬಿಡುಗಡೆ ಆಗಿರ್ಬೋದು. ಅದಕ್ಕೆ ಸ್ಟೇಟ್ಮೆಂಟ್ ಎ ಇಲ್ಲಿ ತಪ್ಪಾಗ್ತದೆ. ಇನ್ನು ಸ್ಟೇಟ್ಮೆಂಟ್ ಬಿ ಏನು ಆರ್ ಏನಿದೆ ನೋಡ್ರಿ, ಸಮರ್ಥನೆ. ಉಸಿರಾಟ ಸಮಯದಲ್ಲಿ ಉತ್ಪತ್ತಿಯಾದಂಥ ಕಾರ್ಬನ್ ಡೈಆಕ್ಸೈಡನ್ನು ದ್ವಿತೀಯ ಸಂಶ್ಲೇಷಣೆಗೆ ಉಪಯೋಗಿಸಲಾಗ್ತದೆ. ಹೌದು, ಉಸಿರಾಟ ಕ್ರಿಯೆಯಲ್ಲಿ ಉಂಟಾದಂಥ ಅದು ನೈಟ್ ಟೈಮಲ್ಲಿ ಇರ್ಬೋದು ಅಥವಾ ಡೇ ಟೈಮಲ್ಲಿ ಇರ್ಬೋದು. ಯಾಕಂದರೆ ಅಲ್ಲಿ ಎರಡು ಕ್ರಿಯೆಗಳು ಬರ್ತವೆ, ಬೆಳಕಿನ ಸಹಾಯದಿಂದ ನಡೆಯುವಂತಹ ಕ್ರಿಯೆ ಮತ್ತು ಬೆಳಕಿನ ಸಹಾಯವಿಲ್ಲದೆ ನಡೆಯುವಂಥ ಕ್ರಿಯೆ. ಯಾವುದೇ ಕ್ರಿಯೆಯಲ್ಲಿ ಬಿಡುಗಡೆಯಾಗಂಥ ಕಾರ್ಬನ್ ಡೈಆಕ್ಸೈಡನ್ನು ಸಸ್ಯಗಳು ಮತ್ತೇನು ಮಾಡ್ತಾವೆ ಅಂದರೆ ದ್ವಿತೀಯ ಸಂಶ್ಲೇಷಣೆಗೆ ಬಳಸ್ಕೊಳ್ತಾವೆ. ಇದು ಸ್ಟೇಟ್ಮೆಂಟ್ ಕ್ಲಿಯರ್ ಆಗಿ ಸರಿ ಇದೆ, ಹೌದಾ. ಹಾಗಾದರೆ ಮೊದಲನೇ ಸ್ಟೇಟ್ಮೆಂಟ್ ಏನಪ್ಪ ಅಂದರೆ ಹಗಲಿನಲ್ಲಿ ಸಸ್ಯಗಳು ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡುವುದಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಬಿಡುಗಡೆ ಮಾಡ್ತಾವೆ ಆಮ್ಲಜನಕ ಬಿಡುಗಡೆ ಮಾಡುವಂಥ ವೇಳೆಯಲ್ಲಿ. ಅದಕ್ಕೆ ಎ ಸ್ಟೇಟ್ಮೆಂಟ್ ತಪ್ಪಿದೆ, ಬಿ ಸ್ಟೇಟ್ಮೆಂಟ್ ಸರಿ ಇದೆ. ಹಾಗಾದರೆ ಇದರ ಸರಿಯಾದ ಉತ್ತರ ಎಷ್ಟು? ಕ್ವಶನ್ ನಂಬರ್ 27, ಹೌದಾ. ಆಪ್ಷನ್ 2 ಎ ತಪ್ಪು, ಆರ್ ಸರಿ. ಎ ತಪ್ಪು, ಆರ್ ಸರಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ರಕ್ತನಾಳಗಳ ಕುರಿತಂತೆ ಈ ಕೆಳಗಿನ ಹೇಳಿಕೆಗಳು ಸರಿಯಾಗಿವೆ. ನೋಡ್ರಿ, ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ನೋಡಬೇಕು. ಹಾಗಾದರೆ ಅಪಧಮನಿಗಳು ತೆಳುವಾದ ಮತ್ತು ಕಡಿಮೆ ಸ್ನಾಯುವಿನ ಭಿತ್ತಿಗೋಡೆಯನ್ನು ಹೊಂದಿವೆ, ಹೌದಾ. ಅಪಧಮನಿಗಳು ದಪ್ಪನಾದ ಭಿತ್ತಿಯನ್ನು ಹೊಂದಿದ್ದಾವೆ, ಹೌದಾ. ಆಮೇಲೆ ಕಡಿಮೆ ಸ್ನಾಯುವಿನ ಭಿತ್ತಿಯನ್ನು ಗೋಡೆಯನ್ನು ಹೊಂದಿವೆ. ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇಲ್ಲ. ನೆಕ್ಸ್ಟು ಎರಡನೇದು, ಅಭಿಧಮನಿಗಳ ಭಿತ್ತಿಗಳು ಸ್ಥಿತಿಸ್ಥಾಪಕವಾಗಿಲ್ಲ. ಅಭಿಧಮನಿಗಳ ಭಿತ್ತಿಗಳು ಸ್ಥಿತಿಸ್ಥಾಪಕವಾಗಿಲ್ಲ. ಅಪಧಮನಿಗಳ ಭಿತ್ತಿಗಳು ಸ್ಥಿತಿಸ್ಥಾಪಕವಾಗಿದ್ದಾವೆ. ಅಭಿಧಮನಿಗಳ ಭಿತ್ತಿಗಳು ಸ್ಥಿತಿಸ್ಥಾಪಕವಾಗಿಲ್ಲ. ಈ ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ. ಓಕೆ, ನೆಕ್ಸ್ಟ್ ಸಿ ನೋಡೋಣ. ಅಪಧಮನಿಗಳು ತಮ್ಮ ಒಳಪದರಗಳಲ್ಲಿ ವಾಲ್ವ್ಗಳನ್ನು ಹೊಂದಿರುವುದಿಲ್ಲ. ಅಭಿಧಮನಿಗಳು ವಾಲ್ವ್ಗಳನ್ನು ಹೊಂದಿದ್ದಾವೆ, ಹೌದಾ. ಅಭಿಧಮನಿಗಳು ಏನಾಗಿದ್ದಾವೆ, ವಾಲ್ವ್ಗಳನ್ನು ಹೊಂದಿದ್ದಾವೆ. ಅಪಧಮನಿಗಳು ತಮ್ಮ ಒಳಪದರಗಳಲ್ಲಿ, ಯಾಕಂದರೆ ಅಪಧಮನಿಗಳಲ್ಲಿ ಬ್ಯಾಕ್ವರ್ಡ್ ಫ್ಲೋ ಆಫ್ ಬ್ಲಡ್ ಪ್ರಮೇಣ ಬರೋದಿಲ್ಲ. ಅದಕ್ಕೆ ಆಪ್ಷನ್ ಸಿನು ರೈಟ್ ಇದೆ. ಇನ್ನು ಅಭಿಧಮನಿಗಳು ಖಾಲಿ ಇರುವಾಗ ಮುಚ್ಚಿಕೊಳ್ಳುವುದಿಲ್ಲ.
ಅಭಿಧಮನಿಗಳು ಖಾಲಿ ಇದ್ದರೆ ಅದೇನಪ್ಪ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಸ್ಟಾಪ್ ಆದಂಗೆ. ಹಂಗಾರೆ ಈ ಸ್ಟೇಟ್ಮೆಂಟು ತಪ್ಪಿದೆ, ಫಸ್ಟ್ ಸ್ಟೇಟ್ಮೆಂಟು ತಪ್ಪಿದೆ. ಹೌದಾ, ಬಿ ಮತ್ತು ಸಿ ಎರಡೇ ಸರಿ ಇದಾವೆ. ಬಿ ಮತ್ತು ಸಿ ಎರಡೇ ಸರಿ ಇದಾವೆ. ಹಾಗಾದರೆ ಬಿ ಮತ್ತು ಸಿ, ಆಪ್ಷನ್ ಸಿ ರೈಟ್ ಆನ್ಸರ್. ಏನು, ಅಭಿಧಮನಿಗಳ ಭಿತ್ತಿಗಳು ಸ್ಥಿತಿಸ್ಥಾಪಕವಾಗಿಲ್ಲ, ಅಪಧಮನಿಗಳ ಭಿತ್ತಿಗಳು ಏನಾಗಿದಾವೆ ಅಂದರೆ ಸ್ಥಿತಿಸ್ಥಾಪಕವಾಗಿದ್ದಾವೆ. ಈ ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ. ಸಿ ಸ್ಟೇಟ್ಮೆಂಟು, ಅಪಧಮನಿಗಳು ತಮ್ಮ ಒಳಪದರಗಳಲ್ಲಿ ವಾಲ್ವ್ಗಳನ್ನು ಹೊಂದಿಲ್ಲ, ಆದರೆ ಅಭಿಧಮನಿಗಳು ತಮ್ಮ ಒಳಪದರಗಳಲ್ಲಿ ವಾಲ್ವ್ಗಳನ್ನು ಹೊಂದಿದ್ದಾವೆ. ಯಾಕೆ ವಾಲ್ವ್ಗಳನ್ನು ಹೊಂದಿದ್ದಾವಪ್ಪ ಅಂದರೆ ರಕ್ತದ ಹಿಮ್ಮುಖ ಚಲನೆಯನ್ನು ತಡೆಗಟ್ಟಲಿಕ್ಕೆ. ಹೌದಾ, ಏನು ದೇಹದ ಅಪಧಮನಿಗಳು ದೇಹದ ಎಲ್ಲ ಭಾಗಗಳಿಗೆ ರಕ್ತವನ್ನು ಸರಬರಾಜು ಮಾಡಿದ್ರೆ, ಹೌದಾ, ಅಭಿಧಮನಿಗಳು ಏನು ಮಾಡ್ತಾವೆ ಅಂದರೆ ದೇಹದ ಎಲ್ಲ ಭಾಗಗಳಿಂದ ರಕ್ತವನ್ನು ಹೃದಯಕ್ಕೆ ತರ್ತಾವೆ. ಅಂದರೆ ಏನು, ಹೃದಯಕ್ಕೆ ಮತ್ತು ಶ್ವಾಸಕೋಶಕ್ಕೆ ತರ್ತಾವೆ. ಹಂಗಾರೆ ತರುವಂಥ ವೇಳೆಯಲ್ಲಿ ಹಿಮ್ಮುಖವಾಗಿ ಚಲಿಸಬಾರ್ದಂಥ ಅಭಿಧಮನಿಗಳಲ್ಲಿ ಏನಪ್ಪ ಅಂದ್ರೆ ವಾಲ್ ಇದಾವೆ, ಅಪಧಮನಿಗಳಲ್ಲಿ ವಾಲ್ ಇಲ್ಲ. ಹೌದಾ, ಏನು ದೇಹದ ಎಲ್ಲ ಭಾಗಗಳಿಗೆ ರಕ್ತವನ್ನು ಸರಬರಾಜು ಮಾಡಬೇಕಾದ್ರೆ ಸ್ವಲ್ಪ ಹಿಮ್ಮುಖವಾಗಿ ಬಂದ್ರೂ ಏನೂ ಸಮಸ್ಯೆ ಉಂಟಾಗೋದಿಲ್ಲ. ಓಕೆನಾ. ಹಾಗಾದರೆ ಇದು 28th ಕ್ವಶನ್, ಆಪ್ಷನ್ 3 ರೈಟ್ ಆನ್ಸರ್, ಬಿ ಮತ್ತು ಸಿ. ಇನ್ನು ಕ್ವಶನ್ ನಂಬರ್ 29, ರಕ್ತದೊತ್ತಡದಲ್ಲಿ ಗಮನಾರ್ಹ ಇಳಿಕೆ ಮೂತ್ರಪಿಂಡಗಳ ಸಾಮಾನ್ಯ ಕಾರ್ಯಗಳ ಮೇಲೆ ಈ ರೀತಿ ಪರಿಣಾಮ ಬೀರುತ್ತದೆ. ಯಾವ ರೀತಿ ಪರಿಣಾಮ ಬೀರ್ಬೋದು? ಸಾರಜನಕ ತ್ಯಾಜ್ಯದ ಸ್ರವಿಕೆಯನ್ನು ಕುಂಠಿತಗೊಳಿಸುತ್ತದೆ. ಸಾರಜನಕ ತ್ಯಾಜ್ಯದ ಸ್ರವಿಕೆ ಕುಂಠಿತ ಯಾವಾಗ ಉಂಟಾಗ್ತದಪ್ಪ ಅಂದರೆ ಈ ಮೂತ್ರಪಿಂಡದ ನೆಫ್ರಾನ್ನಲ್ಲಿ ಏನು ಗ್ಲೊಮ್ಯುರುಲಸ್ ಇದಾವೆ ಅವು ಸರಿಯಾಗಿ ಫಿಲ್ಟರ್ ಮಾಡಲಿಲ್ಲ ಅಂದರೆ. ಹಂಗಾರೆ ಇಲ್ಲಿ ರಕ್ತದೊತ್ತಡ ಅಂತ ಕೇಳಿದಾನೆ. ಹಂಗಾರೆ ಈ ಸ್ಟೇಟ್ಮೆಂಟ್ ಬರೋದೇ ಇಲ್ಲ. ಇನ್ನು ಮೂತ್ರಪಿಂಡದ ಸೋಸುವಿಕೆ ಏನಾಗ್ತದೆ ಅಂದರೆ ಕುಂಠಿತಗೊಳ್ತದೆ ಅಂತ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ. ಯಾಕಂದರೆ ಏನಪ್ಪ ಅಂದ್ರೆ ರಕ್ತದೊತ್ತಡದಲ್ಲಿ ಗಮನಾರ್ಹ ಇಳಿಕೆ ಉಂಟಾಯ್ತಂದರೆ ಎಷ್ಟು ಪ್ರೆಷರಿಂದ ಬ್ಲಡ್ಡು ಏನಪ್ಪ ಅಂದರೆ ಮೂತ್ರಪಿಂಡಕ್ಕೆ ಹೋಗಿ ಮೂತ್ರಪಿಂಡದಲ್ಲಿರುವ ನೆಫ್ರಾನ್ಗಳಿಗೆ ಹೋಗಿ ನೆಫ್ರಾನ್ದಲ್ಲಿ ವಿತ್ ಪ್ರೆಷರ್ ಫಿಲ್ಟ್ರೇಟ್ ಆಗ್ತಿತ್ತು, ಅಷ್ಟು ಫಿಲ್ಟ್ರೇಟ್ ಆಗೋದಿಲ್ಲ. ಫಿಲ್ಟ್ರೇಟ್ ಆಗಲಿಲ್ಲ ಅಂದರೆ ಸೋಸುವಿಕೆ ಕುಂಠಿತಗೊಂಡಂಗೆ. ಹಂಗಾರೆ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ. ನೆಕ್ಸ್ಟ್, ಉಪಯುಕ್ತ ವಸ್ತುಗಳ ಪುನರ್ಹೀರುವಿಕೆಯನ್ನು ಕುಂಠಿತಗೊಳಿಸುತ್ತದೆ. ಇದೆಲ್ಪ ಅಂದರೆ ಪ್ರಾಕ್ಸಿಮಲ್ ಕನ್ವೊಲ್ಯೂಟೆಡ್ ಟ್ಯೂಬುಲ್ ಮತ್ತು ಡಿಸ್ಟಲ್ ಕನ್ವೊಲ್ಯೂಟೆಡ್ ನುಲಿಕೆ ನಾಳ ಮತ್ತು 2 ನುಲಿಕೆ ನಾಳಗಳು ಬರ್ತಾವೆ. ಎಲ್ಲಿ? ಹೆನ್ಲೇಸ್ನ ಕುಣಿಕೆ ಎರಡೂ ಬದಿಯಲ್ಲಿ. ಅಲ್ಲಿ ಪುನರ್ಹೀರಿಕೆ ನಡೀತದೆ. ಹಾಗಾದರೆ ರಕ್ತದೊತ್ತಡ ಕಡಿಮೆ ಆಯ್ತಂದರೆ ಆ ಪುನರ್ಹೀರಿಕೆ ಕುಂಠಿತಗೊಳ್ತದೆ. ಪುನರ್ಹೀರಿಕೆ ಯಾವಾಗ? ನಮ್ಮ ದೇಹದಲ್ಲಿ ಯಾವ ಲವಣಗಳು ಕಡಿಮೆ ಇದ್ದಾವೆ ಅಂಥ ವೇಳೆಯಲ್ಲಿ, ನೀರಿನ ಪ್ರಮಾಣ ಕಡಿಮೆ ಇದ್ದ ಅಂಥ ವೇಳೆಯಲ್ಲಿ. ಹಾಗಾದ್ರೆ ಈ ಸ್ಟೇಟ್ಮೆಂಟು ತಪ್ಪಾಗ್ತದೆ. ನೆಕ್ಸ್ಟ್, ನಾಳಗಳ ಸ್ರವಿಕೆಯನ್ನು ಕುಂಠಿತಗೊಳಿಸ್ತದೆ. ನಾಳಗಳ ಸ್ರವಿಕೆ ಕುಂಠಿತಗೊಂಡ್ರೆ ಅಂಥ ದೊಡ್ಡ ಸಮಸ್ಯೆ ಏನೂ ಇಲ್ಲ. ಹಂಗಾರೆ ಈ ಸ್ಟೇಟ್ಮೆಂಟು ಬರೋದಿಲ್ಲ. ರಕ್ತದೊತ್ತಡದಲ್ಲಿ ಗಮನಾರ್ಹ ಇಳಿಕೆ ಮೂತ್ರಪಿಂಡ ಸೋಸುವಿಕೆಯನ್ನು ಕುಂಠಿತಗೊಳಿಸ್ತದೆ. ಆಪ್ಷನ್ 2 ರೈಟ್ ಆನ್ಸರ್. ಇದೆಲ್ಲ ತಪ್ಪಿದಾವೆ. ನೆಕ್ಸ್ಟ್, ಕ್ವಶನ್ ನಂಬರ್ 30, ಕೆಳಗಿನ ಚಿತ್ರದಲ್ಲಿ ಸಸ್ಯದಲ್ಲಿ ಉಂಟಾಗಬಹುದಾದ ಬದಲಾವಣೆಗಳು ಹೀಗಿರುತ್ತೆ. ಏನು? ಕಾಂಡದ ತುದಿಯಲ್ಲಿ ಅಬ್ಸಿಕ್ ಆಮ್ಲ ಎಂದು ಕರೆಯುವ ಹಾರ್ಮೋನ್ ಉತ್ಪತ್ತಿ ಆಗ್ತದೆ. ಈ ಸ್ಟೇಟ್ಮೆಂಟ್ ತಪ್ಪೈತಿ. ಯಾಕೆ ಸ್ಟೇಟ್ಮೆಂಟ್ ಇದು ತಪ್ಪೈತಪ್ಪ ಅಂದರೆ ಅಬ್ಸಿಕ್ ಆಮ್ಲ ಸಸ್ಯ ದೇಹದ ಬೆಳವಣಿಗೆಯನ್ನು ಕುಂಠಿತಗೊಳಿಸುವಂಥ ಹಾರ್ಮೋನು. ಇಲ್ಲಿ ಸಸ್ಯ ದೇಹ ಬೆಳೀತಾ ಇದೆ. ಹಾಗಾದರೆ ಇದು ಸಂಬಂಧ ಪಡೆದೇ ಇರುವಂತಹ ಆಪ್ಷನ್ ಅಬ್ಸಿಕ್ ಆಮ್ಲ. ನೆಕ್ಸ್ಟ್, ಯಾವಾಗ ಬೆಳಕು ಸಸ್ಯದ ಒಂದು ಕಡೆಯಿಂದ ಪಸರಿಸಲು ಪ್ರಾರಂಭವಾಗುತ್ತದೋ ಆಕ್ಸಿನ್ ಸಸ್ಯದ ನೆರಳಿನ ಭಾಗದ ಕಡೆಗೆ ವಿಸರಣೆಗೊಳ್ಳುತ್ತದೆ. ಹೌದು, ಈ ಸ್ಟೇಟ್ಮೆಂಟ್ ಕರೆಕ್ಟ್ ಐತೆ. ಆಪ್ಷನ್ ರೈಟ್ ಐತಿ. ಇದು ಸ್ಟೇಟ್ಮೆಂಟ್ ಏನೈತಿ? ಕರೆಕ್ಟ್ ಐತಿ. ನೆಕ್ಸ್ಟ್, ಅಬ್ಸಿಕ್ ಆಮ್ಲ ಜೀವಕೋಶಗಳು ಉದ್ದ ಬೆಳೆಯಲು ನೋಡ್ರಿ ಅಬ್ಸಿಕ್ ಆಮ್ಲ ಕುಂಠಿತಗೊಳಿಸ್ತದಂತ ಮೊದಲೇ ಕೇಸಲ್ಲಿ ಹೇಳಿದೆ. ಹಂಗಾರೆ ಎ ಮತ್ತು ಸಿ ತಪ್ಪಿದಾವೆ. ಇನ್ನು ಡಿ ನೋಡ್ರಿ, ಬೆಳಕಿನಿಂದ ದೂರವಿರುವ ಕಾಂಡದ ಭಾಗದಲ್ಲಿರುವ ಜೀವಕೋಶಗಳು ಈ ಆಕ್ಸಿನ್ ಬಿಡುಗಡೆ ಆಗೋದ್ರಿಂದ ಉದ್ದವಾಗಿ ಬೆಳೀತಾವೆ. ಹಂಗಾರೆ ಆಪ್ಷನ್ ಡಿ ಕರೆಕ್ಟ್ ಐತಿ. ಸರಿಯಾದ ಆಯ್ಕೆಯನ್ನು ಆರಿಸ್ರಿ. ಬಿನೂ ಕರೆಕ್ಟ್ ಇದೆ, ಡಿನೂ ಕರೆಕ್ಟ್ ಇದೆ. ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ 4 ಬಿ ಮತ್ತು ಡಿ. ನೆಕ್ಸ್ಟ್, ಕ್ವಶನ್ ನಂಬರ್ 31, ಬಾಷ್ಪ ವಿಸರ್ಜನೆಯ ಮೇಲೆ ಪ್ರಭಾವ ಬೀರುವ ಅಂಶಗಳ ಕುರಿತು ಅತ್ಯಂತ ಸೂಕ್ತ ಹೇಳಿಕೆಗಳನ್ನು ಈ ಕೆಳಗೆ ನೀಡಿರುವ ಹೇಳಿಕೆಗಳಿಂದ ಆರಿಸಿ ಅಂತ ಹೇಳಿದ್ದಾರೆ. ಹಾಗಾದರೆ ಗಾಳಿಯ ವೇಗವಾಗಿ ಬೀಸಿದ್ರೆ ಬಾಷ್ಪ ವಿಸರ್ಜನೆಯ ಸಮಯದಲ್ಲಿ ಬಿಡುಗಡೆಯಾಗುವ ನೀರಾವಿಯು ವೇಗವಾಗಿ ಬಿಡುಗಡೆಯಾಗ್ತದೆ. ನಿಮ್ಮ ತಾಯಂದರು ಮನೆಯ ಪೊರ್ಸಿಗಳನ್ನು ಒರೆಸಿದ ತಕ್ಷಣ ಫ್ಯಾನ್ ಹಚ್ತಾರೆ, ಯಾಕೆ? ಬೇಗ ಒಣಗಲಿ ಅಂತೇಳಿ. ಹಾಗಾದ್ರೆ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ. ಮುಂದಿನ ಸ್ಟೇಟ್ಮೆಂಟು ನೋಡಬೇಕು. ಇದ್ರ ಒಂದರ ಆಧಾರದ ಮೇಲೆ ಬಾಷ್ಪ ವಿಸರ್ಜನೆ ಡಿಸೈಡ್ ಮಾಡೋಕ್ಕಾಗಲ್ಲ. ಓಕೆ, ವಾತಾವರಣದ ಒತ್ತಡ ಹೆಚ್ಚಾದಂತೆ ಬಾಷ್ಪ ವಿಸರ್ಜನೆಯ ದರ ಹೆಚ್ಚಾಗುತ್ತದೆ. ಇಲ್ಲ,
ಒತ್ತಡ ಹೆಚ್ಚಾದಂತೆ ದರ ಹೆಚ್ಚಾಗಂಗಿಲ್ಲ. ತಾಪಮಾನ ಹೆಚ್ಚಾದಂತೆ ಬಾಷ್ಪ ವಿಸರ್ಜನೆ ದರ ಹೆಚ್ಚಾಗ್ತದೆ, ಆದರೆ ತಾಪಮಾನ ಕಡಿಮೆ ಆದಂತೆ ಅಂತ ಕೊಟ್ಟಿದ್ದಾರೆ, ಹಂಗಾರೆ ಇದು ತಪ್ಪೈತಿ. ಗಾಳಿಯಲ್ಲಿ ಶುಷ್ಕತೆ ಹೆಚ್ಚಾದಲ್ಲಿ ಬಾಷ್ಪ ವಿಸರ್ಜನೆ ದರ ಹೆಚ್ಚಾಗುತ್ತದೆ. ಹೌದಾ, ಗಾಳಿಯಲ್ಲಿ ಏನಪ್ಪ ಅಂದರೆ ಶುಷ್ಕತೆ ಒಣ ಪ್ರಮಾಣ ಹೆಚ್ಚಾದಂತೆ ಇಲ್ಲ, ತಾಪಮಾನ ಹೆಚ್ಚಾಗಬೇಕು, ಅದ್ರ ಜೊತೆಗೆ ಶುಷ್ಕತೆ ಹೆಚ್ಚಾಗಬೇಕು, ಆವಾಗ ಮಾತ್ರ ದರ ಹೆಚ್ಚಾಗ್ತದೆ. ಹಂಗಾರೆ ಆಪ್ಷನ್ ಡಿನು ಸ್ಟೇಟ್ಮೆಂಟ್ ತಪ್ಪೈತಿ. ಹಂಗಾರೆ ಸರಿಯಾದ್ದು ಎ ಮಾತ್ರ. ಆಪ್ಷನ್ 1 ಇದಕ್ಕೇನಪ್ಪ ಅಂದರೆ ಸರಿಯಾದ ಉತ್ತರ ಎ ಮಾತ್ರ. ಇನ್ನು ಕ್ವಶನ್ ನಂಬರ್ 32 ಹೊಂದಿಸಿ ಬರೀರಿ ಅಂತ ಕೇಳಿದರೆ ಪಟ್ಟಿ 1 ಪಟ್ಟಿ 2. ಇನ್ಸುಲಿನ್ ನಿಮ್ಗೂಡ್ತದ ದೇಹದಲ್ಲಿನ ಏನಪ್ಪ ಅಂದ್ರೆ ಗ್ಲುಕೋಸ್ನ ಮಟ್ಟವನ್ನು ನಿಯಂತ್ರಿಸ್ತದೆ. ಹಾಗಾದರೆ ಇನ್ಸುಲಿನ್ ಅಂತ ಬಂದ ತಕ್ಷಣ ದೇಹದ ಜೀವಕೋಶಗಳಲ್ಲಿ ಗ್ಲುಕೋಸನ್ನ ಬಳಕೆಯನ್ನು ನಿಯಂತ್ರಿಸ್ತದೆ. ಥೈರಾಕ್ಸಿನ್ ಥೈರಾಯ್ಡ್ ಗ್ರಂಥಿ ಅಂಗಾಂಶಗಳ ಚಯಾಪಚಯ ಕ್ರಿಯೆಯನ್ನು ಉತ್ತೇಜಿಸ್ತದೆ. ಆ್ಯಂಟಿಡ್ಯೂರೇಟಿಕ್ ಹಾರ್ಮೋನ್ ಏನಪ್ಪ ಅಂದರೆ ADH ಮೂತ್ರಪಿಂಡದಿಂದ ನೀರಿನ ಪುನರ್ ಹೀರಿಕೆಯನ್ನು ಹೆಚ್ಚಿಸ್ತದೆ. ಆಮೇಲೆ ಆಕ್ಸಿಟೋಸಿನ್ ಹಾಲಿನ ಸ್ರವಿಕೆಯನ್ನು, ತಾಯಂದಿರಲ್ಲಿ ಮಕ್ಕಳಿಗೆ ಹಾಲನ್ನು ಕುಡಿಸ್ಲಿಕ್ಕೆ ಆಕ್ಸಿಟೋಸಿನ್ನು ಹಾಲಿನ ಸ್ರವಿಕೆಯನ್ನು ಉತ್ತೇಜಿಸ್ತದೆ. ಹಾಗಾದರೆ ಏನಪ್ಪ ಅಂದರೆ ಇಲ್ಲಿ A4 B1 C5 ಆಮೇಲೆ D2 ಈ ರೀತಿಯಾಗಿ ಮ್ಯಾಚ್ ಆಗ್ತಾ ಇದ್ದಾವೆ. ಹಾಗಾದರೆ ಈ ಆಪ್ಷನ್ ಯಾವುದಿದೆ? A4 B1 C5 D2. ಹೌದಾ, ಯಾವುದಿದೆಪ್ಪ ಅಂದರೆ ಆಪ್ಷನ್ 1 ರೈಟ್ ಆನ್ಸರ್. ಕ್ವಶನ್ ನಂಬರ್ 33. ಸಸ್ತನಿಯ ರೊಷಣದಿಂದ ಬಿಡುಗಡೆಯಾದ ವೀರ್ಯಾಣು ಅನುಸರಿಸುವ ಸರಿಯಾದ ಮಾರ್ಗವೆಂದರೆ? ಹೌದಾ, ಏನಪ್ಪ ಅಂದರೆ ರೊಷಣನಾಳ ಸುರುಳಿ ಮೊದಲು ಬರಬೇಕು. ರೊಷಣನಾಳ ಸುರುಳಿ. ಹಾಗಾದರೆ ಇಲ್ಲಿ ರೊಷಣನಾಳ ಸುರುಳಿ ಆಮೇಲೆ ಬಂದಿದೆ, ಯಾಕಂದರೆ ಅಲ್ಲಿಂದ ವೀರ್ಯಾಣುಗಳು ಏನಾಗ್ತಂದ್ರೆ ಫಸ್ಟ್ ಆಫ್ ಆಲ್ ಬಿಡುಗಡೆ ಆಗ್ತಾವೆ. 33 ಅದಕ್ಕೆ ರೊಷಣನಾಳ ಸುರುಳಿ ಮೊದಲನೇ ಆಪ್ಷನ್ ತಪ್ಪಾಯಿತು. ಎರಡನೇದು ಇನ್ನು ಮೂತ್ರ ವಿಸರ್ಜನಾ ನಾಳ ಕೊನೆಯ ಅಂಗ ಅದು. ಹೌದಾ, ವೀರ್ಯಾಣುಗಳು ಬಿಡುಗಡೆಯಾಗುವಂಥ ಕೊನೆಯ ಅಂಗ, ಸರಿಯಾದ ಮಾರ್ಗ ಅಂತ ಕೇಳಿದ್ದಾರೆ. ಹಾಗಾದ್ರೆ ಇದು ತಪ್ಪಾಯಿತು. ಇನ್ನು ರೊಷಣನಾಳ ಸುರುಳಿ ಇಲ್ಲೂ ಇದೆ, ರೊಷಣನಾಳ ಸುರುಳಿ ಇಲ್ಲೂ ಇದೆ, ಸರಿ 2. ಇನ್ನು ಮೂತ್ರ ವಿಸರ್ಜನಾ ನಾಳ ಕೊನೆಗೆ ಬರಬೇಕಾಗಿತ್ತು, ಯಾಕಂದರೆ ಅದರ ಮೂಲಕನೇ ವೀರ್ಯಾಣುಗಳು ದೇಹದಿಂದ ಹೊರ ಹಾಕ್ತಾವ. ಅಥವಾ ಲೈಂಗಿಕ ಕ್ರಿಯೆಯಲ್ಲೇ ಮೂತ್ರ ವಿಸರ್ಜನಾ ನಾಳನೇ ಏನು ಮಾಡ್ತದಪ್ಪ ಅಂದರೆ ಸ್ತ್ರೀ ಸಂತಾನೋತ್ಪತ್ತಿ ವಿವಾಹಕ್ಕೆ ವೀರ್ಯಾಣುಗಳನ್ನು ವರ್ಗಾಯಿಸುವಂಥ ಕೆಲಸ ಮಾಡ್ತದೆ. ಹಾಗಾದ್ರೆ ಇದು ತಪ್ಪೈತಿ. ಹಂಗಾರೆ ರೊಷಣನಾಳದಿಂದ ವೀರ್ಯನಾಳದಿಂದ ಮೂತ್ರ ವಿಸರ್ಜನಾ ನಾಳ 1 2 3 ಆಪ್ಷನ್ 4 ರೈಟ್ ಆನ್ಸರ್. ಇನ್ನು ಕ್ವಶನ್ ನಂಬರ್ 34. ತಲೆ ಬೋಳಾಗುವುದು ಗಂಡಸರಲ್ಲಿ ಹೆಂಗಸರಿಗಿಂತ ಹೆಚ್ಚಾಗಿ ಕಂಡುಬರುತ್ತದೆ, ಏಕೆಂದರೆ ಅಂತಹ ಗುಣಲಕ್ಷಣಗಳ ಪ್ರಬಲ ವಂಶವಾಹಿಗಳು X ವರ್ಣತಂತುವಿನಲ್ಲಿ ಕಂಡುಬರುತ್ತವೆ. ನೋಡ್ರಿ, ನಾವು ಈಗಾಗಲೇ ಗಂಡು ಹೆಣ್ಣು ನಿರ್ಧರಣೆಯಲ್ಲಿ ಅಭ್ಯಾಸ ಮಾಡಿದ್ದೀವಿ. ತಾಯಿಯಲ್ಲಿ XX ಇರ್ತದೆ, ತಂದೆಯಲ್ಲಿ XY ಇರ್ತದೆ. ತಾಯಿಯಿಂದ X ಬಂದು ತಂದೆಯಿಂದ X ಬಂದರೆ ಹುಟ್ಟುವಂತಹ ಮಗು ಹೆಣ್ಣು. ಆಮೇಲೆ ತಾಯಿಯಿಂದ X ಬಂದು ತಂದೆಯಿಂದ Y ಬಂದರೆ XY. ಹೌದಾ, ಇದೇನಪ್ಪ ಅಂದರೆ ಗಂಡು. ಹಾಗಾದರೆ ಗಂಡು ಮಕ್ಕಳಲ್ಲೇ ಕೂದಲು ಉದುರುವಂಥ ಸಮಸ್ಯೆ ಐತಿ. ಹೌದಾ, ಹಾಗಾದರೆ ಕಂಪಲ್ಸರಿ Y ರಿಲೇಟೆಡ್ ಇರಲೇಬೇಕು. ಅಂತಹ ಗುಣಲಕ್ಷಣಗಳ ಪ್ರಬಲ ವಂಶವಾಹಿಗಳು X ವರ್ಣ, X ಅಂತ ಬರೋದೇ ಇಲ್ಲ, ಹಂಗಾರೆ ತಪ್ಪು ಸ್ಟೇಟ್ಮೆಂಟ್. ಅಂತಹ ಗುಣಲಕ್ಷಣಗಳ ಪ್ರಬಲ ವಂಶವಾಹಿಗಳು Y ವರ್ಣತಂತುವಿನಲ್ಲಿ ಕಂಡುಬರುತ್ತವೆ. ಎಲ್ಲಿ ಕಂಡುಬರ್ತವೆ? Y. ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ. ಅಂತಹ ಗುಣಲಕ್ಷಣಗಳ ದುರ್ಬಲ ವಂಶವಾಹಿಗಳು ಮುಂದಿನ ಸಂತತಿಗೆ ಹೆಚ್ಚು ವರ್ಗಾವಣೆ ಆಗೋಲ್ಲ, ಅದಕ್ಕೆ ಇದು ಸ್ಟೇಟ್ಮೆಂಟ್ ತಪ್ಪೈತಿ. ನೆಕ್ಸ್ಟ್, ಅಂತಹ ಗುಣಲಕ್ಷಣಗಳ ದುರ್ಬಲ ವಂಶವಾಹಿಗಳೇನಾದರೂ ವಾಯಲ್ಲಿ ಕಂಡು ಬಂದರೆ ಅದು ಕೂಡ ಮುಂದಿನ ಸಂತತಿಯಲ್ಲಿ ಹೆಚ್ಚು ಪರ್ಸೆಂಟೇಜಲ್ಲಿ ಹೆಚ್ಚು ವರ್ಗಾವಣೆ ಆಗೋಲ್ಲ. ಪ್ರಬಲ ಇರಬೇಕದು. ಅಂತಹ ಗುಣಲಕ್ಷಣಗಳ ಪ್ರಬಲ ವಂಶವಾಹಿಗಳು ವಾಯು ವರ್ಣತಂತುವಿನಲ್ಲಿ ಕಂಡು ಬರ್ತಾವೆ. ಆಪ್ಷನ್ 2 ಏನಪ್ಪ ಅಂದರೆ ಇದಕ್ಕೆ ರೈಟ್ ಆನ್ಸರ್. ಯಾಕಂದರೆ ನಾನು ಜಾನ್ ಗ್ರೆಗರ್ ಮೆಂಡಲ್ನ ಏಕತಳೀಕರಣ ಮತ್ತು ದ್ವಿತಳೀಕರಣ ಅನುವಂಶೀಯತೆ ಮತ್ತು ಜೀವ ವಿಕಾಸದಲ್ಲಿ ಹೇಳಬೇಕಾದ್ರೆ ಪ್ರಬಲ ಅಂಶಗಳು ಮುಂದಿನ ಪೀಳಿಗೆಗಳಲ್ಲಿ ಹೆಚ್ಚು ಕಾಣಿಸ್ಕೊಳ್ತವೆ, ದುರ್ಬಲ
ಗುಣಲಕ್ಷಣಗಳು ಮುಂದಿನ ಪೀಳಿಗೆಯಲ್ಲಿ ತುಂಬ ಕಡಿಮೆ ಪ್ರಮಾಣದಲ್ಲಿ ವ್ಯಕ್ತ ಆಗ್ತಾವ ಅಂತ ಹೇಳಿದ್ದೀನಿ ನಾನು. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ 2. ಇನ್ನು ಕ್ವಶನ್ ನಂಬರ್ 35, ಸಲ್ಫರ್ ಡೈಆಕ್ಸೈಡ್ ಮಾಲಿನ್ಯವನ್ನು ಸೂಚಿಸುವ ಉಪಯುಕ್ತ ಜೈವಿಕ. ಇದಂತೂ ತುಂಬ ಇಂಪಾರ್ಟೆಂಟ್ ಕ್ವಶನ್ನು, ರಿಪೀಟೆಡ್ ಕ್ವಶನ್ನು. ಏನಪ್ಪ ಅಂದರೆ ನೈಸರ್ಗಿಕ ಸೂಚಕಗಳು, ನ್ಯಾಚುರಲ್ ಏನಪ್ಪ ಅಂದರೆ ಎನ್ವೈರನ್ಮೆಂಟಲ್ ಡಿಫೈನರ್ಸ್ ಆರ್ ಲೈಕೆನ್ಸ್ ಅಂತ ಕರಿತೀವಿ. ಲೈಕೆನ್ಗಳು ಅದನ್ನು ಕಲ್ಲು ಹೂವು, ನಮ್ಮ ಹೊರನಾಡು ಆಗುಂಬೆ ಈ ಕಡೆ ಏನು ನಮ್ಮ ಘಾಟ್ ಸೆಕ್ಷನ್ ಬರ್ತದಲ್ಲ, ಆ ಘಾಟ್ ಸೆಕ್ಷನಲ್ಲಿ ಲೈಕೆನ್ಗಳು ಹೆಚ್ಚಿಕೊಂಡು ಬರ್ತಾವೆ, ಕಲ್ಲು ಹೂಗಳು. ಆ ಪರಿಸರದಲ್ಲಿ ಯಾಕೆ ಹೆಚ್ಚು ಬೆಳಿತಾವಪ್ಪ ಅಂದರೆ ಆ ಪರಿಸರದಲ್ಲಿ ಸಲ್ಫರ್ ಡೈಆಕ್ಸೈಡ್ನ ಮಾಲಿನ್ಯ ಪ್ರಮಾಣ ತುಂಬ ಕಡಿಮೆ ಇರ್ತದೆ. ನಮ್ಮ ಪ್ರದೇಶದಲ್ಲಿ ಯಾಕೆ ಬೆಳೆಯೋದಿಲ್ಲಪ್ಪ ಅಂದರೆ ಸಲ್ಫರ್ ಡೈಆಕ್ಸೈಡ್ನ ಮಾಲಿನ್ಯ ಪ್ರಮಾಣ ಹೆಚ್ಚಿರ್ತದೆ. ಅದಕ್ಕೆ ಸಲ್ಫರ್ ಡೈಆಕ್ಸೈಡ್ನ ಮಾಲಿನ್ಯವನ್ನು ಸೂಚಿಸುವ ಉಪಯುಕ್ತ ಜೈವಿಕ ಸೂಚಕ, ಜೈವಿಕ ಅಂದರೆ ನೈಸರ್ಗಿಕ ಸೂಚಕ ಯಾವುದಪ್ಪ ಅಂದರೆ ಲೈಕೆನ್ಗಳು, ಕಲ್ಲು ಹೂವು. ಸೂಡೋಮೋನಾಸ್ಗಳು ಏನಪ್ಪ ಅಂದರೆ ಡಿನೈಟ್ರಿಫೈಯಿಂಗ್ ಬ್ಯಾಕ್ಟೀರಿಯಾಗಳು. ಬ್ರಯೋಫೈಟ ಅಂತ ಅಭ್ಯಾಸ ಮಾಡಿದರೆ ಅತ್ಯಂತ ಕೆಳಮಟ್ಟದ ಸಸ್ಯಗಳು. ಆಮೇಲೆ ಶೈವಲಗಳು ಸಮುದ್ರದ ಜೀವಿಗಳು, ಕಂದು, ಕೆಂಪು, ನೀಲಿ, ಹಸಿರು, ಹಿಂಗೆ ಬೇರೆ ಬೇರೆ ಶೈವಲಗಳನ್ನು ನಾವು ನೋಡ್ತೀವಿ. ಕ್ವಶನ್ ನಂಬರ್ 36, ದಚಿಗಾಮ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಸಂರಕ್ಷಿಸಲ್ಪಡುವ ಪ್ರಾಣಿ ಪ್ರಭೇದ. ಇದೊಂದು ಸ್ವಲ್ಪ ಏನಪ್ಪ ಅಂದರೆ ಇದನ್ನು ಕೀ ಆನ್ಸರ್ ಅಲ್ಲೂ 2 ಆನ್ಸರ್ಸನ್ನು ಕೊಟ್ಟಿದ್ದಾರೆ. ಒಂದು ಕಸ್ತೂರಿ ಜಿಂಕೆ, ದಚಿಗಾಮ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಸ್ತೂರಿ ಜಿಂಕೆಯನ್ನು ಸಂರಕ್ಷಿಸ್ತಾರೆ. ಅದರ ಜೊತೆಗೆ ಹಂಗೂಲ್ ಅಥವಾ ಕಾಶ್ಮೀರಿ ಸ್ಟ್ಯಾಗನ್ನು ಸಂರಕ್ಷಿಸ್ತಾರೆ. ಹಂಗಾರೆ ಕಸ್ತೂರಿ ಜಿಂಕೆ, ಹಂಗೂಲ್ ಮತ್ತು ಕಾಶ್ಮೀರಿ ಟ್ಯಾಗ್ ಇನ್ 1 ಮತ್ತು 3 2 ಆನ್ಸರ್ಸ್. 1 ಮತ್ತು 3 ಇನ್ನು 2 ಆನ್ಸರ್ಸ್. ಕ್ವಶನ್ ನಂಬರ್ 37 ಅಥವಾ ಇದರ ಪ್ರಕಾರ, ಈ ವಿಡಿಯೋ ಪ್ರಕಾರ ಈಸ್ಟ್ನಲ್ಲಿ ನಡೆಯುವ, ಇದು ವರ್ಡ್ ಏನಪ್ಪ ಅಂದರೆ ವಾಯುವಿಕ ಅನ್ನೋದಕ್ಕಿಂತ ಅವಾಯುವಿಕ. ಯಾವುದು? ಅವಾಯುವಿಕ ಉಸಿರಾಟ ಪ್ರಕ್ರಿಯೆ ಸರಿಯಾದ ಕ್ರಮ. ಹೌದಾ? ವಾಯುವಿಕ ಉಸಿರಾಟ ನಡೆದರೆ ಅಲ್ಲೇನಪ್ಪ ಅಂದರೆ ಗ್ಲುಕೋಸ್ ಇದ್ದದ್ದು 3 ಕಾರ್ಬನ್ನ ಸಂಯುಕ್ತ ಇದ್ದಿದ್ದು 6 ಕಾರ್ಬನ್ನ ಸಂಯುಕ್ತ ಇದ್ದಿದ್ದು 3 ಕಾರ್ಬನ್ನ ಸಂಯುಕ್ತ ಕೋಶ ದ್ರವ್ಯದಲ್ಲಿ ಸ್ವಲ್ಪ ಪ್ರಮಾಣ ಶಕ್ತಿ ಬಿಡುಗಡೆಯೊಂದಿಗೆ ಮೈಟೊಕಾಂಡ್ರಿಯಾದ ಸಹಾಯದಿಂದ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಕೊಡ್ತಾ ಇತ್ತು. ಆದರೆ ಈಸ್ಟ್ನಲ್ಲಿ ಈ ಕ್ರಿಯೆನೇ ನಡೆಯಂಗಿಲ್ಲ. ಹೌದಾ? ಇದು ಹೈಯರ್ ಆರ್ಗನಿಸಮ್ಸಲ್ಲಿ ನಡೆಯುವಂಥ ಕ್ರಿಯೆ. ಹಾಗಾದ್ರೆ ಫಸ್ಟ್ ಒನ್ ರಾಂಗ್. ಸೆಕೆಂಡ್ ಒನ್ ನೋಡ್ರಿ, ಗ್ಲುಕೋಸು ಕೋಶ ದ್ರವ್ಯದಲ್ಲಿ ಪೈರುವೇಟ್ 6 ಕಾರ್ಬನ್ನ ಸಂಯುಕ್ತ ಇದ್ದಿದ್ದು 3 ಕಾರ್ಬನ್ನ ಸಂಯುಕ್ತ. ಆ 3 ಕಾರ್ಬನ್ನ ಸಂಯುಕ್ತ ಇದ್ದಿದ್ದು ಎಥೆನಾಲು, ಕಾರ್ಬನ್ ಡೈಆಕ್ಸೈಡು ಮತ್ತು ಶಕ್ತಿ. ಎಥೆನಾಲು, ಕಾರ್ಬನ್ ಡೈಆಕ್ಸೈಡ್ ಮತ್ತು ಶಕ್ತಿಯನ್ನು ಬಿಡುಗಡೆ ಮಾಡುವಂಥ ಕೆಲಸ ಮಾಡ್ತದೆ. ಹಾಗಾದರೆ ಏನಪ್ಪ ಅಂದರೆ ಇದು ರೈಟ್ ಆನ್ಸರ್. ಇನ್ನು ಮುಂದಿನ ಕ್ವಶನ್ಸ್ ನೋಡೋಣ. ಗ್ಲುಕೋಸು 6 ಕಾರ್ಬನ್ ಕಂಪೌಂಡು ಇದ್ದಿದ್ದು ಪೈರುವೇಟ್ ಆಗಿ 3 ಆಟಮ್ಸ್ ಕಾರ್ಬನ್ ಕಾಂಪೌಂಡ್ ಆಗಿ ಟರ್ನ್ ಆಗ್ತದೆ. ಮೈಟೊಕಾಂಡ್ರಿಯಾ, ಲ್ಯಾಕ್ಟಿಕ್ ಆಮ್ಲ ಪ್ಲಸ್ ಶಕ್ತಿ. ಇದೆಲ್ಲಪ್ಪ ಅಂದರೆ ಆಮ್ಲಜನಕದ ಕೊರತೆ ಇದ್ದಾಗ ಸ್ನಾಯು ಸೆಳೆತ ಉಂಟಾಗ್ತದೆ ಮೇಲ್ಮಟ್ಟದ ಜೀವಿಗಳಲ್ಲಿ ಹೊರತು ಇಲ್ಲಿ ಈಸ್ಟ್ನಲ್ಲ. ಹಾಗಾದ್ರೆ ಇದು ಆಪ್ಷನ್ ಬರಲ್ಲ. ಗ್ಲುಕೋಸು ಕೋಶದ್ರವ್ಯ, ಪೈರುವೇಟು ಕೋಶದ್ರವ್ಯ, ಎಥೆನಾಲು, ಕಾರ್ಬನ್ ಡೈಆಕ್ಸೈಡ್. ಎಥೆನಾಲ್, ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಶಕ್ತಿ ಬರಬೇಕಿಲ್ಲಿ. ಹಾಗಾದರೆ ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗ್ತದೆ. ಹಾಗಾದ್ರೆ ಇದು ತಪ್ಪು. ಸರಿಯಾದ ಉತ್ತರ ಗ್ಲುಕೋಸ್ ಕೋಶ ದ್ರವ್ಯದಲ್ಲಿ ಪೈರುವೇಟ್ ಆಗ್ತದೆ, ಸ್ಮಾಲ್ ಅಮೌಂಟ್ ಆಫ್ ಎನರ್ಜಿ ಬಿಡುಗಡೆ ಮಾಡಿರ್ತದೆ. ಮತ್ತು ಕೋಶ ದ್ರವ್ಯದಲ್ಲಿ ಎಥೆನಾಲು, ಕಾರ್ಬನ್ ಡೈಆಕ್ಸೈಡ್ ಮತ್ತು ಎನರ್ಜಿಯನ್ನು ಬಿಡುಗಡೆ ಮಾಡುವಂಥ ಕೆಲಸ ಮಾಡ್ತದೆ. ಈಸ್ಟ್ನಲ್ಲಿ ನಡೆಯುವಂಥ ಅವಾಯುವಿಕ ಉಸಿರಾಟ ಪ್ರಕ್ರಿಯೆ ಸರಿಯಾದ ಕ್ರಮ ಇದು ಆಪ್ಷನ್ 2. ಕ್ವಶನ್ ನಂಬರ್ 38, ಕೆಲವು ಡೈನಾಸಾರ್ಗಳು ರೆಕ್ಕೆಗಳನ್ನು ಹೊಂದಿದ್ದರೂ ಅವುಗಳು ಹಾರಲಾಗುತ್ತಿರಲಿಲ್ಲ. ಆದರೆ ಪಕ್ಷಿಗಳು ರೆಕ್ಕೆಗಳನ್ನು ಹೊಂದಿದ್ದು ಅವುಗಳು ಪಕ್ಷಿಗಳಿಗೆ ಹಾರಲು ಸಹಕರಿಸುತ್ತವೆ. ವಿಕಾಸದ ದೃಷ್ಟಿಯಿಂದ ಇದರ ಅರ್ಥವೆಂದರೆ ಪಕ್ಷಿಗಳಿಂದ ಸರೀಸೃಪಗಳು ವಿಕಾಸ ಹೊಂದಿವೆ, ಉಲ್ಟಾ ಇಲ್ಲ. ಹೌದಾ? ಸರೀಸೃಪಗಳಿಂದ ಪಕ್ಷಿಗಳು. ಈಗ ಡೈನಾಸಾರ್ನ ಏನು ಮಾಡ್ತಿತ್ತಪ್ಪ ಅಂದ್ರೆ ಕತ್ತನ್ನು ಆ ಕಡೆ ಈ ಕಡೆ ಹೊಳಿಸ್ತಿತ್ತು. ಹಂಗೆ ಕೆಲವು ಪಕ್ಷಿಗಳು, ಬಾತ್ಕೋಳಿ, ಕೆಲವು ಪಕ್ಷಿಗಳು ನೋಡಿದಾಗ ಅವು ಕೂಡ ಇವತ್ತು ಕೂಡ ಕತ್ತನ್ನು ಆ ಕಡೆ ಈ ಕಡೆ ಹೊಳಿಸ್ತವೆ. ಹಾಗಾದರೆ ಸರೀಸೃಪಗಳಿಂದ ಪಕ್ಷಿಗಳು ಹೊರತು ಪಕ್ಷಿಗಳಿಂದ ಸರೀಸೃಪಗಳಲ್ಲ. ಅದಕ್ಕೆ ಮೊದಲನೇ ಸ್ಟೇಟ್ಮೆಂಟ್ ತಪ್ಪು. ಇನ್ನು ಸರೀಸೃಪಗಳು ಮತ್ತು ಪಕ್ಷಿಗಳ ಮಧ್ಯೆ ವಿಕಾಸದ ಸಂಬಂಧವಿಲ್ಲ, ಇಲ್ಲ ಐತಿ. ಇದು ತಪ್ಪು ಸ್ಟೇಟ್ಮೆಂಟು. ನೆಕ್ಸ್ಟ್, ಪಕ್ಷಿಗಳು ಸರೀಸೃಪಗಳಿಂದ ವಿಕಾಸಗೊಂಡಿವೆ. ಹೌದು, ಪಕ್ಷಿಗಳು ಯಾವುದರಿಂದ ವಿಕಾಸಗೊಂಡಿದ್ದಾವೆ? ಸರೀಸೃಪಗಳಿಂದ ವಿಕಾಸಗೊಂಡಿದ್ದಾವೆ. ಉದಾಹರಣೆಗೆ ಡೈನಾಸಾರ್ ರೆಕ್ಕೆ ಇತ್ತು, ಆದರೆ ಹಾರ್ಲಿಕ್ಕೆ ಬರಲಿಲ್ಲ. ಆದರೆ ಡೈನಾಸಾರ್ನ ಮುಂದೆ ಬರೆದ ಭಾಗವಾದಂಥ ಆಸ್ಟ್ರಿಚ್ ಹೌದಾ, ಹಾರ್ಲಿಕ್ಕೆ ಸಮರ್ಥವಾಯಿತು. ಹೌದಾ?
ಇನ್ನು ಎರಡೂ ಜೀವಿಗಳಲ್ಲಿ ರೆಕ್ಕೆಗಳು ಏಕರೂಪದಲ್ಲಿ ರಚನೆಯಾಗಿವೆ. ಇಲ್ಲ, ಎರಡೂ ಜೀವಿಗಳು ಸರೀಸೃಪಗಳಲ್ಲಿ ಏನಪ್ಪ ಅಂದರೆ ತೊಗಲಿನ ರೆಕ್ಕೆ ಇತ್ತಂದ್ರೆ ಪಕ್ಷಿಗಳಲ್ಲಿ ಗರಿಗಳನ್ನು ಹೊಂದಿದಂಥ ರೆಕ್ಕೆ ಇತ್ತು, ಅದಕ್ಕೆ ಅವು ಎರಡು ಏಕರೂಪವಾಗಿರಲಿಲ್ಲ. ಹಾಗಾದ್ರೆ ಈ ಸ್ಟೇಟ್ಮೆಂಟು ತಪ್ಪು. ಸರಿಯಾದ ಉತ್ತರ ಕ್ವಶನ್ ನಂಬರ್ 38 ಸರಿಯಾದ ಉತ್ತರ ಆಪ್ಷನ್ 3. ನೆಕ್ಸ್ಟ್ ಕ್ವಶನ್ ನಂಬರ್ 39. ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಸರಿಯಾದ ಆಯ್ಕೆಯನ್ನು ಆರಿಸಿ. ಹೇಳಿಕೆ ಏನಿದೆ ನೋಡ್ರಿ. ಎ, ಭಿನ್ನತೆಗಳು ಭೌಗೋಳಿಕವಾಗಿ ಬೇರ್ಪಡಿಸುವಿಕೆಯೊಂದಿಗೆ ಜೊತೆಗೂಡಿದಾಗ ಪ್ರಭೇದೀಕರಣ ಉಂಟಾಗಬಹುದು. ಹೌದು, ಭಿನ್ನತೆ ಭೌಗೋಳಿಕ ಬೇರ್ಪಡಿಸುವಿಕೆಯೊಂದಿಗೆ ಜೊತೆಗೂಡಿದಾಗ ಪ್ರಭೇದೀಕರಣಕ್ಕೆ ಉಂಟಾಗ್ಬೋದು. ಸ್ಟೇಟ್ಮೆಂಟ್ ಸರಿ ಐತಿದು. ಕ್ವಶನ್ ನಂಬರ್ 39. ಆಮೇಲೆ ಒಂದು ಜೀವಿಯಲ್ಲಿನ ಪ್ರತಿಯೊಂದು ಗುಣಗಳು ಪ್ರತ್ಯೇಕವಾಗಿ ಅನುವಂಶವಾಗಲಾರು. ಒಂದು ಜೀವಿಯಲ್ಲಿನ ಗುಣಗಳು ಹೌದಾ ಸ್ವತಂತ್ರ ವಿಂಗಡಣೆಯ ನಿಯಮದ ಆಧಾರದ ಪ್ರತ್ಯೇಕತೆಯ ನಿಯಮ ಅಂತ ಬರ್ತದೆ. ಸ್ವತಂತ್ರ ವಿಂಗಡಣೆಯ ನಿಯಮಕ್ಕೆ ಅನುಗುಣವಾಗಿ ಸ್ವತಂತ್ರವಾಗಿ ಚಲಿಸಂಗಿಲ್ಲ, ಗುಂಪಿನಲ್ಲೇ ಚಲಿಸಬೇಕು. ಹಾಗಾದರೆ ಏನಪ್ಪ ಅಂದರೆ ಅನುವಂಶವಾಗಲಾರು. ಈ ಸ್ಟೇಟ್ಮೆಂಟ್ ಕೂಡ ಸರಿ ಐತಿ. ಈ ಸ್ಟೇಟ್ಮೆಂಟ್ ಸರಿ ಇರೋದ್ರಿಂದ ಎ ಮತ್ತು ಬಿ ಎರಡೂ ಸರಿ. ಎ ಮತ್ತು ಬಿ ಎರಡೂ ಸರಿ. ಆಪ್ಷನ್ 3 ಏನಪ್ಪ ಅಂದರೆ ಇದಕ್ಕೆ ಸರಿಯಾದ ಉತ್ತರ. ಹೌದಾ. ಇನ್ನು ಕ್ವಶನ್ ನಂಬರ್ 40 ಲಾಸ್ಟ್ ಕ್ವಶನ್ನು. ಬೆಳೆಯುತ್ತಿರುವ ಭ್ರೂಣವನ್ನು ಸಂರಕ್ಷಿಸುವ ದ್ರವ. ಇದಂತೂ ತುಂಬ ಈಸಿ ಕ್ವಶನ್ನು, ಡೈರೆಕ್ಟ್ ಕ್ವಶನ್ನು, ಭಾಳಷ್ಟು ಎಕ್ಸಾಮಲ್ಲಿ ಕೇಳಿದ್ದಾರೆ. ಬೆಳೆಯುತ್ತಿರುವ ಭ್ರೂಣವನ್ನು ಸಂರಕ್ಷಿಸುವ ದ್ರವ ಯಾವುದಪ್ಪ ಅಂದರೆ ಅಮ್ನಿಯಾಟಿಕ್ ಫ್ಲೂಯಿಡ್, ಅಮ್ನಿಯಾಟಿಕ್ ದ್ರವ ಸರಿಯಾದ ಉತ್ತರ. ಇನ್ನು ಕಾಚಕ ರಸಧಾತು ಮತ್ತು ಜಲರಸಧಾತು. ನಮ್ಮ ಕಣ್ಣಿನಲ್ಲಿ ಏನು ಪೀನ ಮಸೂರ ಇದೆ, ಆ ಪೀನ ಮಸೂರದ ಮುಂಭಾಗದಲ್ಲಿ ಜಲರಸಧಾತು, ಪೀನ ಮಸೂರದ ಹಿಂದೆ ಕಾಚಕ ರಸಧಾತು ಇದೆ. ಇನ್ನು ಎಂಡೋಲಿಂಫ್ ದ್ರವ, ಎಂಡೋಲಿಂಫ್ ಮತ್ತು ಪೆರಿಲಿಂಫ್ ದ್ರವಗಳು ಎಲ್ಪ ಅಂದರೆ ನಮ್ಮ ಕಿವಿಯ ಒಳಕಿವಿಯ ಭಾಗದಲ್ಲಿ, ಹೌದಾ, ಕಾಕ್ಲಿಯಾದ ಕೆಳಗಡೆ ಏನಪ್ಪ ಎಂಡೋಲಿಂಫ್ ಮತ್ತು ಪೆರಿಲಿಂಫ್ ದ್ರವಗಳಿದ್ದಾವೆ. ಇದ್ರ ಜೊತೆಗೆ CSF ಅಂತ ಬರ್ತದೆ, ಸೆರೆಬ್ರೋ ಸ್ಪೈನಲ್ ದ್ರವ. ಎಲ್ಲಿ ನಮ್ಮ ಮೆದುಳಿನಲ್ಲಿ, ನಮ್ಮ ಮೆದುಳನ್ನು ಸಂರಕ್ಷಿಸುವಂಥ ಕೆಲಸ ಮಾಡ್ತದೆ ಸೆರೆಬ್ರೋ ಸ್ಪೈನಲ್ ದ್ರವ. ಇವುಗಳ ಬಗ್ಗೆ ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾ, ಯಾಕಂದರೆ ನೋಡಿರಿ ಉಳಿದ ಆಪ್ಷನ್ಸನ್ನು ನಾವು ಎಷ್ಟು ಬೇಗ ಹೊಡೆದು ಹಾಕ್ತೀವಿ ಅಷ್ಟು ಸರಿಯಾದ ಆಪ್ಷನ್ಗಳು ನಾವು ಕಾನ್ಫಿಡೆಂಟಾಗಿ ಆನ್ಸರ್ ಮಾಡಲಿಕ್ಕೆ ಸಹಾಯ ಆಗ್ತದೆ. ಅದಕ್ಕೇನಪ್ಪ ಅಂದರೆ ಬ್ರಾಡ್ ನಾಲೆಜ್ ಬೇಕು. ನೋಡಿರಿ ಇವುಗಳ ಬಗ್ಗೆ ಎಲ್ಲನೂ ಜಲರಸಧಾತು, ಕಾಚಕ ರಸಧಾತು ನಾವು ನಮ್ಮ ಕಣ್ಣು ಮತ್ತು ವರ್ಣಮಯ ಜಗತ್ತಿನಲ್ಲಿ ಹೇಳಿದ್ದೀನಿ. ಆಮೇಲೆ CSF ಬಗ್ಗೆ ಮೆದುಳನ್ನು ಹೇಳಬೇಕಾದ್ರೆ ಹೇಳಿದ್ದೀನಿ, 10th ಸ್ಟ್ಯಾಂಡರ್ಡ್ ಸಿಲೆಬಸ್ಸು. ಅಮ್ನಿಯಾಟಿಕ್ ದ್ರವ ಇದು ಏನಪ್ಪ ಅಂದರೆ ಜೀವಿಗಳು ಸಂತಾನೋತ್ಪತ್ತಿ ಹೇಗೆ ನಡೆಸುತ್ತವೆ, 10th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಿರ್ಬೋದು. 8th 9thದಲ್ಲೂ ಏನಪ್ಪ ಅಂದರೆ ಇದ್ರ ಬಗ್ಗೆ ಪ್ರಸ್ತಾವನೆ ಬರ್ತದೆ. ಆದರೆ ಅಮ್ನಿಯಾಟಿಕ್ ದ್ರವ ಅಂತ ಬರೋದಿಲ್ಲ. ಮೊಟ್ಟೆಗಳ ಬಗ್ಗೆ ಬಂದಾಗ ಇದನ್ನು ಮೊಟ್ಟೆಯಲ್ಲಿ ಅಮ್ನಿಯಾಟಿಕ್ ದ್ರವ ಜೀವಿ ಬೆಳೀಲಿಕ್ಕೆ ಅನುಕೂಲವಾಗುವಂಥ ದ್ರವ ಇರ್ತದೆ ಅಂತ ನಾವು ಅಭ್ಯಾಸ ಮಾಡಿದ್ದೀವಿ. ಹಾಗಾದ್ರೆ ಇಲ್ಲಿವರೆಗೂ ಒಂದಷ್ಟು ಪ್ರಶ್ನೆಗಳು, ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಒಂದಷ್ಟು ಪ್ರಶ್ನೆಗಳು ಏನಪ್ಪ ಅಂದರೆ CAR-TET 2024 ಹೆಲ್ಪ್ಫುಲ್ ಆಗಲಿ ಅನ್ನೋಂಥ ದೃಷ್ಟಿಯಿಂದ KS, PDO, VAO ಇತರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೆಲ್ಪ್ಫುಲ್ ಆಗಲಿ ಅಂತ ದೃಷ್ಟಿಯಿಂದ ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳಿಗೂ ಯೂಸ್ಫುಲ್ ಆಗಲಿ ಅಂತ ದೃಷ್ಟಿಯಿಂದ ಈ ವಿಡಿಯೋನ ಡಿಸ್ಕಸ್ ಮಾಡಿದೆ. ಆದಷ್ಟು ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಅದರ್ ಗ್ರೂಪ್ಸ್ಗೆ ಶೇರ್ ಮಾಡುವಂಥ ಕೆಲಸ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್.